ಗ್ಯಾಸ್ ಸಿಲಿಂಡರ್ ಮತ್ತು ರೇಷನ್ ಕಾರ್ಡ್ ಇದ್ದವರಿಗೆ ರಾತ್ರೋರಾತ್ರಿ ಬಂಪರ್ ಗಿಫ್ಟ್. ಹೌದು, ದೇಶದಾದ್ಯಂತ ಇರುವ ದೇಶದ ಎಲ್ಲ LPG ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಮತ್ತು ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳುವವರಿಗೆ ಇದೀಗ ಕೇಂದ್ರ ಸರ್ಕಾರದಿಂದ ಬಂಪರ್ ಗಿಫ್ಟ್. ಇಂಥವರಿಗೆ ಇನ್ನು ಮುಂದೆ 300 ರೂಪಾಯಿಗೆ LPG ಗ್ಯಾಸ್ ಸಿಲಿಂಡರ್ ಸಿಗಲಿದೆ ಸ್ನೇಹಿತರೆ. ಕೇಂದ್ರ ಸರ್ಕಾರವು ಬಡವರಿಗೆ ಮತ್ತು ಮಧ್ಯಮ ವರ್ಗದ ಜನಸಾಮಾನ್ಯರಿಗೆ ಅನುಕೂಲ ಮಾಡಲೆಂದೇ ಈಗಾಗಲೇ ಹಲವು ಯೋಜನೆಗಳನ್ನು ಜಾರಿಗೆ ಮಾಡುವ ಮೂಲಕ ಬಹಳಷ್ಟು ಅನುಕೂಲವನ್ನ ಮಾಡಿಕೊಟ್ಟಿವೆ ಸ್ನೇಹಿತರೆ. ಇದೀಗ ಎಲ್ಲ LPG ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ 300 ರೂಪಾಯಿಗೆ LPG ಗ್ಯಾಸ್ ಸಿಲಿಂಡರ್ ನೀಡಲು ಕೇಂದ್ರ ಸರ್ಕಾರ ಅತಿ ದೊಡ್ಡ ನಿರ್ಧಾರವನ್ನ ಮಾಡಲಾಗಿದೆ ಸ್ನೇಹಿತರೆ. ಇದರ ಜೊತೆಗೆ ಇದುವರೆಗೂ ಯಾರು LPG ಗ್ಯಾಸ್ ಸಿಲಿಂಡರ್ ಪಡೆದುಕೊಂಡಿಲ್ಲ ಅಂತಹ ಗ್ರಾಹಕರಿಗೂ ಕೂಡ LPG ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ನೀಡಲು ಮತ್ತು ಕೇಂದ್ರ ಸರ್ಕಾರ ಅತಿ ದೊಡ್ಡ ಘೋಷಣೆಯನ್ನ ಮಾಡಿದೆ ಸ್ನೇಹಿತರೆ. ಇದರ ಜೊತೆಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಕೇಂದ್ರ ಸರ್ಕಾರ ಹೊಸದೊಂದು ಘೋಷಣೆ ಮಾಡಿದೆ. ಹಾಗಾದ್ರೆ ಬನ್ನಿ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವುದಾದರೂ ಏನು, 300 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳುವುದಾದರೂ ಹೇಗೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿಯೂ ಕೂಡ LPG ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುತ್ತಿದ್ದರೆ ಅಥವಾ ರೇಷನ್ ಕಾರ್ಡ್ ಇದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ. ನೀವು ಕೂಡ ಇಲ್ಲಿಯವರೆಗೂ ನಾವು ಕೆಂಪು ಬಣ್ಣದಿಂದ ಮಾಡಿರುವಂತಹ ಸಿಲಿಂಡರ್ ಅನ್ನ ನೋಡಿರುತ್ತೇವೆ. ಅವು ಹಳೇದಾಗಿ ಹಾನಿಗೊಳಗಾಗಿ ಕಾಣುತ್ತವೆ. ಅವು ಕಬ್ಬಿಣದಿಂದ ಮಾಡಲ್ಪಟ್ಟಿರುವುದರಿಂದ ಅವು ತುಂಬಾ ಭಾರವಾಗಿ ಇರುತ್ತವೆ. ಅವುಗಳನ್ನ ಪಕ್ಕಕ್ಕೆ ಸರಿಸಲು ಅಥವಾ ಅವುಗಳನ್ನ ಮೇಲಕ್ಕೆತ್ತಲು ಕಷ್ಟ. ಆದರೆ ಗ್ಯಾಸ್ ಸಿಲಿಂಡರ್ಗಳ ಆಕಾರದಲ್ಲಿ ಹೊಸ ಕ್ರಾಂತಿ ಶೀಘ್ರದಲ್ಲೇ ಬರಲಿವೆ ಸ್ನೇಹಿತರೆ. ಅನಿಲ ತುಂಬಿದಾಗಲೂ ಕೂಡ ತೂಕದಲ್ಲಿ ತುಂಬಾ ಹಗುರವಾಗಿ ಇರುತ್ತವೆ ಮತ್ತು ಅನಿಲ ತುಂಬಿದಾಗಲೂ ಈ ಸಿಲಿಂಡರ್ನ ತೂಕ ಕೇವಲ 15.9 ಕಿಲೋಗ್ರಾಂಗಳು. ಕಬ್ಬಿಣದ ಸಿಲಿಂಡರ್ಗಳಿಗೆ ಹೋಲಿಸಿದರೆ ಅವುಗಳ ತೂಕ ಅದರ ಅರ್ಧದಷ್ಟು ಕಡಿಮೆಯಾಗಿರುತ್ತವೆ. ಅನಿಲ ಸುರಕ್ಷತೆಯ ದೃಷ್ಟಿಯಿಂದಾಗಿ ಇದು ಹಲವು ವೈಶಿಷ್ಟ್ಯತೆಯಿಂದ ಹೊಂದಿರುತ್ತವೆ. ಅನಿಲ ಸೋರಿಕೆಯ ಸಂದರ್ಭದಲ್ಲಿಯೂ ಕೂಡ ತಕ್ಷಣ ಸ್ಫೋಟಗೊಳ್ಳುವ ಸಾಧ್ಯತೆ ಇರುತ್ತದೆ. ಈ ಗ್ಯಾಸ್ ಸಿಲಿಂಡರ್ ನಿಧಾನವಾಗಿ ಸೋರಿಕೆಯಾಗುವುದರಿಂದ ಒತ್ತಡ ಹೆಚ್ಚಿರುವುದಿಲ್ಲ. ಕೇವಲ 300 ರೂಪಾಯಿಗೆ ಹೊಸ ಸಿಲಿಂಡರ್. ಹಳೆಯ ಕಬ್ಬಿಣದ ಗ್ಯಾಸ್ ಸಿಲಿಂಡರ್ಗಳು 80 kg ಒತ್ತಡವನ್ನ ತೆಗೆದುಕೊಳ್ಳಬಲ್ಲವು. ಆದರೆ ಈ ಹೊಸ ಸಿಲಿಂಡರ್ಗಳು 120 kg ಒತ್ತಡವನ್ನ ತೆಗೆದುಕೊಳ್ಳಬಲ್ಲವು. ಸಿಲಿಂಡರ್ಗಳು ನೀಲಿ ಮತ್ತು ಹಳದಿ ಬಣ್ಣಗಳಲ್ಲಿ ಲಭ್ಯವಿರುತ್ತವೆ ಸ್ನೇಹಿತರೆ. ಮತ್ತೊಂದು ವಿಶೇಷವೇನೆಂದರೆ ನಾವು ಗ್ಯಾಸ್ ಮಟ್ಟವನ್ನ ಸುಲಭವಾಗಿ ಪರಿಶೀಲಿಸಬಹುದು. ಈ ಸಿಲಿಂಡರ್ಗೆ ಕಿಟಕಿ ಇದೆ. ಇವು ಆದ್ದರಿಂದ ಅನಿಲ ಮಟ್ಟವನ್ನ ಪರಿಶೀಲಿಸಬಹುದು. ಕಬ್ಬಿಣದ ಸಿಲಿಂಡರ್ಗಳು ಸುಲಭವಾಗಿ ಹಾನಿಗೊಳಗಾಗಿ ಕಾಣುತ್ತವೆ, ಆದರೆ ಅವು ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿರುವುದರಿಂದ ಕಲೆಗಳು ಅಥವಾ ಯಾವುದೇ ಸಮಸ್ಯೆ ಇರುವುದಿಲ್ಲ. ಈ ಹೊಸ ಸಿಲಿಂಡರ್ನ ಮೂಲ ಬೆಲೆ 3,350. ಆದರೆ BPCL ಹಳೆಯ ಕಬ್ಬಿಣದ ಸಿಲಿಂಡರ್ ಹಿಂತಿರುಗಿಸಲು ಮತ್ತು ಈ ಹೊಸದನ್ನ ಪಡೆಯಲು ಕೇವಲ 300 ವಿಧಿಸುತ್ತದೆ ಸ್ನೇಹಿತರೆ. ಈ ಮಟ್ಟಿಗೆ ಗ್ರಾಹಕರಿಗೆ ಕೊಡುಗೆಯನ್ನ ಘೋಷಿಸಲಾಗಿದೆ ಸ್ನೇಹಿತರೆ. ದೇಶದ ಗ್ರಾಮೀಣ ಪ್ರದೇಶದ ಮನೆಗಳಿಗೂ ಕೂಡ ಈಗ ಅಡುಗೆ ಅನಿಲದ ಸಿಲಿಂಡರ್ಗಳು ತಲುಪಿವೆ ಸ್ನೇಹಿತರೆ. ಕೇಂದ್ರ ಸರ್ಕಾರದ ಯೋಜನೆಯಿಂದಾಗಿ ಕೋಟ್ಯಾಂತರ ಮನೆಗಳಿಗೆ LPG ಸಿಲಿಂಡರ್ ಬಳಸಲು ಅಥವಾ ಸಾರ್ವಜನಿಕರೇ ಗಮನಿಸಿ, ನಿಮಗಿದೆ 50 ಲಕ್ಷ ರೂಪಾಯಿ ವಿಮೆ ಕವರೇಜ್ ಸಿಲಿಂಡರ್ ಸಂಪರ್ಕ ಕಲ್ಪಿಸಲಾಗಿದೆ. ಆದರೂ LPG ಸಿಲಿಂಡರ್ಗಳು ಸ್ವಲ್ಪ ಎಚ್ಚರಿಕೆ ತಪ್ಪಿದರೂ ಕೂಡ ಸ್ಫೋಟಗೊಳ್ಳುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ.